ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಮಾಧ್ಯಮದ ಸ್ನೇಹಿತರೆ, ಇವತ್ತು ತಮ್ಮೆಲ್ಲರಿಗೂ ಕೂಡ ನಮಸ್ಕಾರ ರೀ. ಇವತ್ತೆಲ್ಲ ಕೂಡ ತಮ್ಮೆಲ್ಲರಿಗೂ ಕೂಡ ಆಂಜನೇಯ ಸ್ವಾಮಿಯವರ ಇವತ್ತು ಜಯಂತ್ಯೋತ್ಸವ ನಡೀತಾ ಇದೆ. ಹಂಗಾಗಿ ತಮ್ಮೆಲ್ಲರೂ ಕೂಡ ಹನುಮನ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರೋದ್ರ ಜೊತೆಲಿ ಇವತ್ತು ಈ ಗ್ರಾಮದಲ್ಲಿ ಸಾಕಷ್ಟು ಜನರು ಶ್ರೀನಿವಾಸ ದಾಸಗಿರಿಯಪ್ಪರನ್ನು ಗೆಲ್ಲಿಸ್ಬೇಕಂತೇಳಿ ಇಲ್ಲಿ ಬಂದು ನಿಲ್ಲಿಸಿದ್ರಿ. ಇವತ್ತು ಇಲ್ಲಿ ಹನುಮನ ಜಯಂತಿ ನಡೀತಾ ಇದೆ. ನಡೆಯುವಂತ ಟೈಮಲ್ಲಿ ಇವತ್ತು ಯಾರನ್ನ ಗೆಲ್ಲಿಸ್ಬೇಕು ಅಂದ್ರೆ ಈಗಿನ ಅದಿಡಿಯಲ್ಲಿ ನಿಂತಂತ ನಮ್ಮ ದಾಸಗಿರಿ ಹನುಮಂತಪ್ಪವ್ರನ್ನ ದಾಸಗಿರಿ ಶ್ರೀನಿವಾಸವ್ರನ್ನ ಗೆಲ್ಲಿಸ್ಬೇಕೆಂದೇಳಿ ತಮ್ಮೆಲ್ಲರ ಕೈ ಮುಗಿದು ನಾನು ವಿನಂತಿ ಮಾಡ್ಕೊಂತೀನಿ. ಯಾಕಂದ್ರೆ ಇವತ್ತು ಇಲ್ಲಿ ಅದಡಿ ಬಂದಂತ ಟೈಮಲ್ಲಿ ಇವತ್ತು ರಥ ಬಂದು ನಿಂತಿದೆ. ರಥ ಬಂದು ನಿಂತಿದೆ ಅಂದ್ರಿಗಿನ ಅದು ಗೆಲುವು ನಿಶ್ಚಿತ ಅಂತೇಳಿ ತಾವೆಲ್ಲರೂ, ಯಾಕಂದ್ರೆ ಇದನ್ನ ಶುಭನ ಸಂಕೇತ, ಶುಭ ಸಂಕೇತ. ಇಂಥ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದಿಷ್ಟೇ, ಇವತ್ತು ಅನೇಕ ಕಡೆ ಹೋಗ್ತಾ ಇದೀವಿ, ಎಲ್ಲಾ ವಿಚಾರಗಳನ್ನು ಕೂಡ ಜನರಿಗೆ ತಿಳಿಸಂತ ಕೆಲಸ ಮಾಡ್ತಾ ಇದೀವಿ. ಯಾಕಂದ್ರೆ ಈ ಯುದ್ಧ ನಡೀತಾ ಇದ್ರಿಗಿನ ಕೇವಲ ಭಾರತೀಯ ಜನತಾ ಪಾರ್ಟಿ ಮತ್ತು ಕಾಂಗ್ರೆಸ್ ಮಧ್ಯೆ ಯುದ್ಧ ಅಲ್ಲ, ಇದು ರಾವಣ ಮತ್ತು ರಾಮನ ಮಧ್ಯೆ ನಡೀತಿರುವಂತಹ ಯುದ್ಧದಲ್ಲಿ ಗೆಲ್ಲಲೇಬೇಕಾಗಿದೆ. ಧರ್ಮದ ಮಧ್ಯೆ ನಡೆಯುವಂತ ಯುದ್ಧದಲ್ಲಿ ಧರ್ಮ ಗೆಲ್ಲಲೇಬೇಕಾಗಿದೆ. ಇವತ್ತಿನ ಈ ಸಂದರ್ಭದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಭಾರತೀಯ ಜನತಾ ಪಾರ್ಟಿ ಗೆದ್ರೆ ಗ್ಯಾರಂಟಿಗಳನ್ನು ನಿಲ್ಲಿಸ್ತಾರನ್ನಂತ ಮಾತನ್ನು ಹೇಳ್ತಾ ಇದ್ರು. ಇವತ್ತು ತಾವೆಲ್ಲರೂ ಕೂಡ ನೋಡಿರ್ಬೋದು, ಇವತ್ತು ಈ ರಾಜ್ಯದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರ ಇದೆ, ಇವತ್ತು ಬಿಜೆಪಿ ಸರ್ಕಾರ ಇಲ್ಲ ಇವತ್ತು. ಯಾಕಂದ್ರೆ ಇವತ್ತು ಈ ರಾಜ್ಯದಲ್ಲಿ ಇದ್ದಂತ ಕಾಂಗ್ರೆಸ್ಸಿನ ಸರ್ಕಾರ ಇವತ್ತು ಜನರನ್ನೆಲ್ಲರೂ ಕೂಡ ಬಹಳಷ್ಟು ದಡ್ರ ಅಂತ ಹೇಳಿ ತಿಳ್ಕೊಂಡಿದೆ. ಯಾಕಂದ್ರೆ ಇವತ್ತಿನ ಸುಳ್ಳಿನ ಮೇಲೆ ಇವತ್ತು ಈ ಸರ್ಕಾರ ನಡೀತಾ ಇದೆ. ಯಾಕಂದ್ರೆ ಸುಳ್ಳಿನ ಹೇಳೋದ್ರ ಮೂಲಕ ಈ ಸರ್ಕಾರ ಏನ್ ನಡೀತಾ ಇದೆನೋ ಇದಕ್ಕೆ ಲಗಾಮ ಹಾಕಬೇಕಾಗಿದೆ. ಮುಂದಿನ ದಿನಗಳಲ್ಲಿ ಲಗಾಮ ಯಾರ ಕೈಲಿ ಇರ್ಬೇಕಂದ್ರೆ ಅದು ಜನರ ಕೈಲಿ ಇರಬೇಕು, ಬಿಜೆಪಿ ಕೈಯಲ್ಲಿ ಇರಬೇಕು ಅಂತ ಒತ್ತಾಯ ಮಾಡ್ತೀವಿ. ಯಾಕಂದ್ರೆ ಒಂದು ಕಡೆ ತಾವೆಲ್ಲರೂ ಕೂಡ ನೋಡಿರ್ಬೋದು, ಒಂದು ಕಡೆ 5 ವರ್ಷ 3.5 ವರ್ಷಗಳ ಕಾಲ ಆಗ್ತಾ ಇದೆ, ಜಗಳ ಮಾಡ್ಕೊಂತಾನೆ ಇವತ್ತು ಸರ್ಕಾರವನ್ನು ನಡೆಸ್ತಾ ಇದಾರ. ಯಾಕಂದ್ರೆ ಕಾಲಚಕ್ರ ಬದಲಾವಣೆ ಆದಂತ ಟೈಮಲ್ಲಿ ಇವತ್ತು ಅನೇಕ ಬದಲು ಆಗ್ತಿರ್ತಾವ. ಯಾಕಂದ್ರೆ 2018ರಲ್ಲಿ ಒಂದು ಸರಿ ನೆನಪು ಮಾಡಿಕೊಳ್ಳ್ರಿ, ಅವತ್ತಿನ ದಲಿತ ನಾಯಕರಾದಂತ ಪರಮೇಶ್ವರನ ಮುಖ್ಯಮಂತ್ರಿ ಮಾಡ್ಬೇಕನ್ನಂತ ಸಂದರ್ಭದಲ್ಲಿ ಅವತ್ತು ಸಿದ್ದರಾಮಯ್ಯ ಷಡ್ಯಂತ್ರವನ್ನು ಮಾಡಿ ಪರಮೇಶ್ವರನ ಸೋಲ್ಸಂತ ಕೆಲಸ ಸಿದ್ದರಾಮಯ್ಯ ಮಾಡ್ತಾರ. ಇವತ್ತು ಏನು ಭಯ ಪ್ರಾರಂಭ ಆಗಿದೆ ಅಂದ್ರೆ ಕಾಲಚಕ್ರದಲ್ಲಿ ಸಿದ್ದರಾಮಯ್ಯ ತುಳಿದು DK ಶಿವಕುಮಾರ್ ಅವ್ರ ಮೇಲೆ ಬರ್ತಾರನ್ನಂತ ಕಾರಣದಿಂದ ಅವರಿದ್ದು ಇಬ್ಬರ ಮಧ್ಯೆ ಜಗಳ ನಡೀತಾ ಇದೆ. ಇವತ್ತು ಈ ಜಗಳ ನಡೆಯುವಂತ ಟೈಮಲ್ಲಿ ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ? ಇವತ್ತು ಕಾಂಗ್ರೆಸ್ಸಿನ ಸರ್ಕಾರ ಆಕ್ಸಿಜನ್ ಮೇಲಿದೆ, ಆಕ್ಸಿಜನ್ ಮೇಲಿದೆ. ಯಾವ ಆಕ್ಸಿಜನ್ ಮೇಲಿದೆ ಅಂದ್ರೆ ಅದು ಸುಳ್ಳಿನ ಆಕ್ಸಿಜನ್ ಮೇಲಿದೆ. ಆಕ್ಸಿಜನ್ ತೆಗೆದ್ರೆ ಇವತ್ತು ಕಾಂಗ್ರೆಸ್ ಪಾರ್ಟಿ ಸತ್ತೋಗುತ್ತೆ ಅನ್ನಂತ ಮಾತನ್ನು ಕೂಡ ನಾನು ಹೇಳಬೇಕಾಗುತ್ತೆ. ಹಂಗಾಗಿ ಬೆಳಗ್ಗೆ ಎದ್ರೆ ಸಾಕು ಭ್ರಷ್ಟಾಚಾರ, ಇವತ್ತು ಬೆಳಗ್ಗೆ ಎದ್ರೆ ಸಾಕು ಸುಳ್ಳುಗಳು ಹೇಳಿಕೊಂಡು ರಾಜಕಾರಣವನ್ನು ಮಾಡ್ಕೊಂತ ಬರ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜರು 5 ಪಂಚರಾಜ್ಯಗಳ ಚುನಾವಣೆಯನ್ನು ನಡೀತಾ ಇದನೋ ಅದರಲ್ಲಿ ಬಳ್ಳಾರಿ, ಇವತ್ತು ದಾವಣಗೆರೆ ಮತ್ತು ಬಾಗಲಕೋಟೆಯಲ್ಲಿ ಇವತ್ತು ಉಪಚುನಾವಣೆಗಳು ನಡೀತಾ ಇದಾವ. ನಾನು ವಿನಂತಿ ಮಾಡ್ತಾ ಇದ್ದೀನಿ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು 5 ಪಂಚರಾಜ್ಯ ಚುನಾವಣೆಗಳ ಜೊತೆಲಿ 2 ಉಪಚುನಾವಣೆಗಳು ನಡೀತಾ ಏನು ಅವರು ಎಲ್ಲಾ ರೀತಿಯಲ್ಲಿ ಕೂಡ ಅವ್ರು ವೀಕ್ಷಣೆ ಮಾಡ್ತಾ ಇದ್ರು. ನಾನು ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಜನರನ್ನು ವಿನಂತಿ ಮಾಡ್ಕೊಂತೀನಿ, ಬಿಜೆಪಿ ಗೆಲ್ಲಿಸಿದ್ರೆ ನರೇಂದ್ರ ಮೋದಿಜರ ಅಭಿನಂದನೆಗಳು ಸಲ್ಲಿಸಂತ ಕೆಲಸ ಮಾಡ್ತಾರೆ. ಅಭಿನಂದನೆ. ಈ ರಾಜ್ಯದಲ್ಲಿ ಇವತ್ತು ಪರಿಶಿಷ್ಟ ಕಲ್ಯಾಣಗಳಂದ್ರೆ ವಾಲ್ಮೀಕಿ ಸಮುದಾಯ ಭವನಗಳು, ಇವತ್ತು ಹಿಂದುಳಿದಂತಹ ಜಾತಿ ಜನರಿಗೆ ಇವತ್ತು ನಮ್ಮ ಸರ್ಕಾರ ಇರುವಂತ ಟೈಮಲ್ಲಿ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೊಡುವಂತ ಕೆಲಸ ಕೂಡ ಮಾಡಿದ್ವಿ. ಸುಮಾರು ನೀವೆಲ್ಲರೂ ಕೂಡ ರಾಮಚಂದ್ರಪ್ಪನವರು ಹೇಳಿದ್ರು, ಏನ್ ಹೇಳಿದ್ರಿಂದ 187 ಕೋಟಿ ರೂಪಾಯಿ ಭ್ರಷ್ಟಾಚಾರವನ್ನು ಮಾಡಿದ್ರು. SC ನಿಗಮದಲ್ಲಿ ಇವತ್ತು 106 ಕೋಟಿ ರೂಪಾಯಿ ಇವತ್ತು ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಂತ ಕೆಲಸ ಮಾಡಿದ್ರು. ಬಡವರಿಗೆ ಒಂದು ಮನೆ ಕೊಡಕ್ಕಾಗ್ಲಿಲ್ಲ ಸರ್ಕಾರದ ಕೈಯಲ್ಲಿ, ಯಾವುದೇ ಅಭಿವೃದ್ಧಿ ಕೆಲಸಗಳು ಮಾಡ್ಲಿಕ್ಕಾಗ್ಲಿಲ್ಲ 3.5 ವರ್ಷಗಳ ಕಾಲ. ಇವತ್ತು ತಾವೆಲ್ಲರೂ ಕೂಡ ತೀರ್ಪು ಕೊಡಬೇಕು. ಸೀನಪ್ಪ ದಾಸಗಿರಿ ಗುರುತಾದಂತ ಕಮಲಕ್ಕೆ ತಮ್ಮ ಅಮೂಲ್ಯವಾದಂತ ಮತವನ್ನು ಹಾಕಿ ಇವತ್ತು ವಿಧಾನಸಭೆಗೆ ಕಳಿಸಿಕೊಡಬೇಕು ಅನ್ನೋ ಒತ್ತಾಯಗಳನ್ನು ನಾನು ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರವಾಗಿ ಸ್ನೇಹಿತರೆ,
ಕಾಂಗ್ರೆಸ್ ಅವರಿಗೆ ಭಯ ಪ್ರಾರಂಭ ಆಗಿದೆ. ಇವತ್ತು ದಾವಣಗೆರೆ ದಕ್ಷಿಣ ಕಡೆ ನೋಡ್ತಾ ಇದ್ರಿನ ಬಹಳಷ್ಟು ಮಂದಿ ಇದ್ದಂತ ಟೈಮಲ್ಲಿ ಆಕಾಂಕ್ಷಿಗಳಿದ್ರು. ಶ್ರೀನಿವಾಸ ದಾಸಗೇರಪ್ಪರ ಕೊಟ್ಟ ನಂತರ ಎಲ್ಲಾರು ಒಂದಾಗಿ ಈ ಶ್ರೀನಿವಾಸ ದಾಸಗೇರಪ್ಪರ ಗೆಲುವು ಭಾರತೀಯ ಜನತಾ ಪಾರ್ಟಿ ಗೆಲುವು ನಮ್ಮೆಲ್ಲರೂ ಕೂಡ ಆಗಿದೆ ಪಡುವಂತ ಕೆಲಸ ಮಾಡ್ತಾ ಇದ್ದಾರ. ಅದಕ್ಕೋಸ್ಕರವಾಗಿ ನಾನು ವಿನಂತಿ ಮಾಡ್ತಾ ಇದ್ದೀನಿ, ವಾತಾವರಣ ಚೆನ್ನಾಗಿದೆ. ಹೆಂಗಿದೆ ಅಂದ್ರೆ ಈಗಿನ ದಾವಣಗೆರೆ ದಕ್ಷಿಣದಲ್ಲಿ ಇವತ್ತು ನೋಡಂತ ಟೈಮಲ್ಲಿ ಎಲ್ಲ ಹಿಂದುಳಿದಂತ ಸಮುದಾಯಗಳು, ಮುಂದುವರೆದಂತ ಸಮುದಾಯಗಳು, ಯಾವ ಎಲ್ಲ ಬಡವರು, ಎಲ್ಲ ವರ್ಗದ ರೈತರು, ಕಾರ್ಮಿಕರು, ಮಹಿಳೆಯರು ಎಲ್ಲರೂ ಕೂಡ ಒಂದಾಗಿ ಈ ಸಾರಿ ಭಾರತೀಯ ಜನತಾ ಪಾರ್ಟಿ ಜನರು ಭಾರತೀಯ ಜನತಾ ಪಾರ್ಟಿ ಗೆಲ್ಲಿಸಬೇಕೆಂದೇಳಿ ಕಂಕಣ ಬದ್ಧರಾಗಿದ್ದಾರ. ಕಾಂಗ್ರೆಸ್ ಅವರು ಇವತ್ತು ಎದೆಗಳಲ್ಲಿ ಡವ ಪ್ರಾರಂಭ ಆಗ್ಬಿಟ್ಟಿದೆ. ಎಲ್ಲಿ ಸೋಲ್ತೀವಿ ಅಂತೇಳಿ ಲಾಸ್ಟ್ ಪ್ರಯೋಗ ಏನ್ ಮಾಡ್ತಾ ಇದ್ರ, ಹಣದಿಂದ ಗೆಲ್ಲಬೇಕಂತ ಪ್ರಯತ್ನವನ್ನು ಮಾಡ್ತಾ ಇದಾರ. ಒಂದೊಂದು ಬೂತಿನಲ್ಲಿ ಒಬ್ಬ ಮಂತ್ರಿ, ಇಬ್ರು ಮಂತ್ರಿಗಳು, 6-7 ಮಂದಿ ಶಾಸಕರು ಕುಂತಾರ. ಅವ್ರು ಬಂದಾರಂದ್ರೆ ಈಗ ಸುಮ್ಮನೆ ಬಂದಿಲ್ಲ, ಅವ್ರೆಲ್ಲಾರು ಕೂಡ ಚೀಲ ಗಟ್ಲೆ ರೊಕ್ಕ ತಗೊಂಡು ಬಂದಾರ. ರೊಕ್ಕ ತಂದಂತ ಜನರನ್ನ ನೀವೆಲ್ಲರೂ ರೊಕ್ಕ ಇಸ್ಕೊಳ್ರಿ, ಅವ್ರೇನು ಅವ್ರ ಸ್ವಂತ ರೊಕ್ಕ ಅಲ್ಲ, ಇವತ್ತು ಭ್ರಷ್ಟಾಚಾರ ಮಾಡಿ ಸರ್ಕಾರದ ರೊಕ್ಕನ ತಂದಿಲ್ಲಿ ತಂದಾರ. ಯಾರು ಕೂಡ ಒಳ್ಳೆ ಅನ್ಬೇಡಿ, ಅವ್ರು ಕಷ್ಟಪಟ್ಟಿದ್ ರೊಕ್ಕ ಅಲ್ಲ, ಶ್ರೀನಿವಾಸ ದಾಸಗೇರಪ್ಪರ ಕಷ್ಟಪಟ್ಟದ ರೊಕ್ಕ ಅಲ್ಲ, ಪುಕಟಿ ರೊಕ್ಕ. ಅದು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಯಾವ ರೀತಿ ಭ್ರಷ್ಟಾಚಾರ ಮಾಡಿದ್ರು, ಇವತ್ತು ಚುನಾವಣೆ ಮಾಡಂತ ಟೈಮಲ್ಲಿ ಕೂಡ ಬೇರೆ ನಿಗಮದಲ್ಲಿ ಭ್ರಷ್ಟಾಚಾರ ಮಾಡಿಕೊಂಡು ಹಣ ತರ್ತಾ ಇದ್ರು. ಹಣ ತಗೊಳ್ರಿ, ಬಿಜೆಪಿಗೆ ಮತ ಹಾಕ್ರಿ. ತಮ್ಮೆಲ್ಲರಿಗೆ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.